ಮತ್ತು ಸಂಘ 3 ಬಾರಿ ಬ್ಯಾನ್ ಮಾಡಿದ್ರು. 48ರಲ್ಲಿ ಬ್ಯಾನ್ ಮಾಡಿದ್ರು, 75ರಲ್ಲಿ ಬ್ಯಾನ್ ಮಾಡಿದ್ರು, 92ರಲ್ಲಿ ಬ್ಯಾನ್ ಮಾಡಿದ್ರು. ನೀವೆಲ್ಲ ಹೇಳಿದ ಹೆಳಸಲು ವಿಚಾರಗಳೆಲ್ಲ ಆಗಲೂ ಚರ್ಚೆಗೆ ಬಂದು ಎಲ್ಲೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ನಿಮ್ಮ ಪಕ್ಷ ಅಂತ ನೀವು ಭಾವಿಸೋದಾದರೆ ಈಗಿರೋ ಕಾಂಗ್ರೆಸ್ಸು, ಅದು ಯಾವ ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ, 3 ಬಾರಿ ಬ್ಯಾನ್ ಮಾಡಿ 3 ಬಾರಿಯೂ ಕೂಡ ಇದು ಯಾವುದೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮ ಟೊಳ್ಳುತನ, ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ. ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು, ರಾಷ್ಟ್ರದ್ರೋಹ ಯಾವುದು, ಸಂಸ್ಕಾರ ಯಾವುದು, ಕುಸಂಸ್ಕಾರ ಯಾವುದು, ಇದು ಅರ್ಥವಾಗದ ಇರುವಂಥ ಟೊಳ್ಳುತನದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗೆಯೇ ನಿಮ್ಮ ದ್ವೇಷವೂ ಕೂಡ ನಿಮ್ಮ ಬರವಣಿಗೆ ಮೂಲಕ ವ್ಯಕ್ತ ಆಗ್ತಾ ಇದೆ. ದ್ವೇಷ ಮಾಡಿದವರು ಅಳೆದು ಹೋಗಿದ್ದಾರೆ. ಸಂಘ ಶತಾಬ್ದಿಯ ವರ್ಷಾಚರಣೆ ಮಾತ್ರ ಅಲ್ಲ, ಜನಪ್ರೀತಿಯನ್ನು ಗಳಿಸ್ಕೊಳ್ತಾ ಹೆಚ್ಚು ಹೆಚ್ಚು ಸ್ವಯಂ ಸೇವಕರನ್ನು ಒಳಗೊಳ್ತಾ ತನ್ನ ಗುರಿ ಏನಿದೆ ಅಂದರೆ ತಾನೇ ರಾಷ್ಟ್ರದ ಭಾಗವಾಗಬೇಕು, ರಾಷ್ಟ್ರದೊಳ ಸಂಘಟನೆ ಅಲ್ಲ, ಪ್ರತಿಯೊಬ್ಬ ಸಮಾಜದ ಒಂದು ಭಾಗ ಆಗಬೇಕು, ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ, ಸಮಾಜದ ಪ್ರತಿಯೊಬ್ಬರು ಈ ವಿಚಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಡಾಕ್ಟರ್ ಜಿಯವರ ಕನಸಿತ್ತು. ಅಂದರೆ ಇದು ಎಲ್ಲರೂ ಸ್ವೀಕಾರ ಮಾಡುವಂಥ ಒಂದು ವಿಚಾರ. ಎಲ್ಲರೂ ರಾಷ್ಟ್ರಭಕ್ತಿಯನ್ನು ಒಳಗೊಳ್ಳಬೇಕು, ಮುಂದೊಂದು ದಿನ ಸಮರಸ ಆಗಿಬಿಡಬೇಕು ಸಂಘ ಅನ್ನೋದು ಅವ್ರ ವಿಚಾರ ಇತ್ತು. ಸಂಘದ ವಿಚಾರ ಬೇರೆ, ಸಮಾಜದ ವಿಚಾರ ಬೇರೆ ಇರಬಾರ್ದು ಅಂತ. ನಿಜ, ಈ ಕೆಲವರಿಗೆ ನಿಮ್ಮಂಥವರಿಗೆ ಇನ್ನೂ ಸಂಘವನ್ನು ಅರ್ಥೈಸಿ ರಾಷ್ಟ್ರಭಕ್ತಿಯ ಸಂಸ್ಕಾರ ಕೊಡೋದಕ್ಕೆ ಇನ್ನಷ್ಟು ಪರಿಶ್ರಮ ಪಡಬೇಕಾಗತ್ತೆ. ಆ ಪ್ರಯತ್ನನ ಸಂಘದ ಸ್ವಯಂ ಸೇವಕರು ಮುಂದುವರಿಸ್ತಾರೆ. ಸಂಘ ಅಂತಕ್ಕಂಥದ್ದು ಎಲ್ಲ ಅಗ್ನಿ ಪರೀಕ್ಷೆಯನ್ನು ದಾಟಿ ಬರುವ ಅಗ್ನಿ ಪರೀಕ್ಷೆಗಳನ್ನು ಕೂಡ ರಾಷ್ಟ್ರಹಿತಕ್ಕಾಗಿ ಎದುರಿಸೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸ್ವಯಂ ಸೇವಕರ ಒಂದು ಪಡೆ. ಹಾಗಾಗಿ ಈ ಎಲ್ಲವನ್ನು ಎದುರಿಸ್ತೀವಿ. ಮತ್ತು ನೀವು ಹೇಳಿದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ. ಲಾಠಿ ನಿಮ್ಗೆ ಯಾವಾಗ ಬಾಂಬ್ ಥರ ಕಾಣ್ತು? ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋರ ಬಗ್ಗೆ ಒಂದಿನೂ ಬಾಯಿ ಬಿಡಲಿಲ್ಲ. ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಅತೀ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗುತ್ತೆ. ಆ ಹೊಟ್ಟೆ ಹುಣ್ಣು ಒಳ್ಳೆಯದಲ್ಲ. ನಿಮ್ಮ ಈ ಹೊಟ್ಟೆ ಕಿಚ್ಚು ನಿಮ್ಮ ಹೊಟ್ಟೆ ಹುಣ್ಣಿಗೆ ಕಾರಣವಾಗಿ ಮುಂದೊಂದು ದಿನ ನೀವು ರೋಗಿಗಳಾಗಿ ನರಳುವ ಸ್ಥಿತಿ ಬರಬಾರ್ದು. RSSಗೂ ತಾಲಿಬಾನಿಗಳಿಗೂ ವ್ಯತ್ಯಾಸ ಇಲ್ಲ. RSS ತಾಲಿಬಾನ್ ಭಾರತದ RSS ಅನ್ನೋ ಅವರಿಗೆ ತಾಲಿಬಾನ್ ಮತ್ತು RSS ವ್ಯತ್ಯಾಸವೇ ಗೊತ್ತಿಲ್ಲ. ಅವರು RSS ಶಾಖೆಗೆ ಬಂದರೆ ಮಾತ್ರ RSS ಅರ್ಥ ಆಗೋದು. RSS ದೇಶಭಕ್ತಿಯ ಸಂಸ್ಕಾರ ಕೊಡುತ್ತೆ. ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅದರಿಂದ ಸಮಾಜ ದೂರ ಆಗಬೇಕು ಅಂತ ಹೇಳುತ್ತೆ. ಹಿಂದೂಗಳನ್ನು ಸಂಘಟಿಸುವ ಕೆಲಸ ಮಾಡುತ್ತೆ. ಆ ಹಿಂದೂ ಅನ್ನೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವ ವ್ಯಾಖ್ಯೆಯನ್ನೇ ಆಧಾರವಾಗಿ ಬಳಕೆ ಮಾಡಿಕೊಳ್ಳುತ್ತೆ. ಪಂಚಪರಿವರ್ತನೆಯ ವಿಚಾರವನ್ನು ಸಮಾಜದ ಮುಂದೆ ಸಂಘದ ಸರಸಂಘಚಾಲಕರು ಇಟ್ಟರು. ಅಂದರೆ ಕೌಟುಂಬಿಕ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು, ಕುಟುಂಬಗಳು ವಿಭಜನೆ ಆಗ್ತಾ ಇದ್ದಾವೆ ಅನ್ನೋದು ಅಪರಾಧವಾ, ಸ್ವದೇಶಿ ವಿಚಾರವನ್ನು ಮುಂದಿಟ್ಟಿದೆ. ಅಂದರೆ ಸ್ವಭಾಷೆ, ಸ್ವಭೂಷ, ಸ್ವಭೋಜನ ಈ ವಿಚಾರವನ್ನು ಜನರ ಮುಂದೆ ಇಟ್ಟಿದೆ. ಇದರಲ್ಲಿ ಯಾವುದು ಇವರಿಗೆ ಅಪತ್ಯವಾಗಿ ಕಾಣ್ತಾ ಇದೆ ಅಂದರೆ ಮಾತೃಭಾಷೆಯಲ್ಲಿ ವ್ಯವರ್ಚಿ ಅಂತ ಹೇಳೋದು ಅಪತ್ಯನ, ಸ್ವದೇಶಿಗೆ ಒತ್ತು ಕೊಡಬೇಕು ಅನ್ನೋದು ಇವರಿಗೆ ಅಪತ್ಯನ, ಹಾಗೆಯೇ ಪರಿಸರ ಸಂರಕ್ಷಣೆ, ಆ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದರಿಂದಲೂ ಕೂಡ ನಾವು ದೂರ ಆಗಬೇಕು, ಪರಿಸರ ಸಂರಕ್ಷಣೆಗೆ ಒತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದೆ. ಸಾಮಾಜಿಕ ಸದ್ಭಾವನೆ ಅಂದರೆ ಯಾವುದೇ ರೀತಿಯ ಜಾತೀಯತೆ ಅಸ್ಪೃಶ್ಯತೆ ಇರಬಾರ್ದು. ಪ್ರತಿ ಗ್ರಾಮದಲ್ಲೂ ಕೂಡ ದೇವಾಲಯಗಳು ಸರ್ವರಿಗೂ ಮುಕ್ತ ಆಗಬೇಕು.
ಸ್ಮಶಾನ ಹಿಂದೂ ಸಮಾಜಕ್ಕೆ ಒಂದೇ ಸ್ಮಶಾನ ಇರಬೇಕು ಅಂತ ಹೇಳಿದೆ. ಬಹುಶಃ ಜಾತೀಯತೆಯನ್ನು ಒಡಲೊಳಗಿಟ್ಕೊಂಡು ಜಾತೀಯ ರಾಜಕಾರಣ ಮಾಡುವಂಥ ಮತೀಯ ಓಲೈಕೆ ಮಾಡೋದ್ರ ಮೂಲಕ ತಾನು ಬೆಳೆ ಬೇಯಿಸ್ಕೊಳ್ಳುವಂಥ ಸ್ವಾರ್ಥಿಗಳಿಗೆ ಸಂಘ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದನ್ನು ಅವರು ವಿರೋಧ ಮಾಡ್ತಾರೆ? ಸಂಘದ ವಿರೋಧ ಅದು ರಾಷ್ಟ್ರದ ವಿರೋಧವೇ ಆಗುತ್ತೆ. ಯಾಕೆ ಅಂದರೆ ಸಂಘ ರಾಷ್ಟ್ರೀಯ ಹಿತದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆ. ಅದನ್ನು ವಿರೋಧ ಮಾಡೋದು ಅಂದರೆ ಅವರು ರಾಷ್ಟ್ರದ್ರೋಹಿಗಳು ಮಾತ್ರ ಅಥವಾ ರಾಷ್ಟ್ರ ಸಂಘವನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದವ್ರು ಮಾತ್ರ ಅದನ್ನು ವಿರೋಧ ಮಾಡ್ತಾರೆ. ಅದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಕಟ್ಟಿದ ಸಂಘಟನೆ ಅಲ್ಲ. ನಿಸ್ವಾರ್ಥ ಸ್ವಯಂ ಸೇವಕರನ್ನ, ನಿಸ್ವಾರ್ಥ ಸಮಾಜವನ್ನು ಸ್ವಯಂ ಸೇವಕರ ಮೂಲಕ ನಿರ್ಮಾಣ ಮಾಡಬೇಕು. ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ರಾಷ್ಟ್ರಹಿತಕ್ಕೆ ಶಕ್ತಿ ಕೊಡಬೇಕು ಅಂತ ಕೆಲಸ ಮಾಡ್ತಿರುವ ಸಂಘಟನೆಯನ್ನು ಈ ರೀತಿ ತಪ್ಪು ದ್ವೇಷದಿಂದ ವಿರೋಧ ಮಾಡಬೇಕು ಅಥವಾ ಪೂರ್ವಾಗ್ರಹ ಇರಬೇಕು. ನಿಮ್ಮ ತಪ್ಪು ದ್ವೇಷ ಆದರೆ ಖಂಡಿತವಾಗಿಯೂ ನಿಮ್ಮ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಮತ್ತು ಸಂಘ 3 ಬಾರಿ ಬ್ಯಾನ್ ಮಾಡಿದ್ರು. 48ರಲ್ಲಿ ಬ್ಯಾನ್ ಮಾಡಿದ್ರು, 75ರಲ್ಲಿ ಬ್ಯಾನ್ ಮಾಡಿದ್ರು, 92ರಲ್ಲಿ ಬ್ಯಾನ್ ಮಾಡಿದ್ರು. ನೀವೆಲ್ಲ ಹೇಳಿದ ಹೆಳಸಲು ವಿಚಾರಗಳೆಲ್ಲ ಆಗಲೂ ಚರ್ಚೆಗೆ ಬಂದು ಎಲ್ಲೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ನಿಮ್ಮ ಪಕ್ಷ ಅಂತ ನೀವು ಭಾವಿಸೋದಾದರೆ ಈಗಿರೋ ಕಾಂಗ್ರೆಸ್ಸು, ಅದು ಯಾವ ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ, 3 ಬಾರಿ ಬ್ಯಾನ್ ಮಾಡಿ 3 ಬಾರಿಯೂ ಕೂಡ ಇದು ಯಾವುದೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮ ಟೊಳ್ಳುತನ, ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ. ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು, ರಾಷ್ಟ್ರದ್ರೋಹ ಯಾವುದು, ಸಂಸ್ಕಾರ ಯಾವುದು, ಕುಸಂಸ್ಕಾರ ಯಾವುದು, ಇದು ಅರ್ಥವಾಗದ ಇರುವಂಥ ಟೊಳ್ಳುತನದಲ್ಲಿ ನೀವು ಕೂಡಿದ್ದೀರಿ ಅನ್ನೋದು ನಿಮ್ಮ ಬರವಣಿಗೆಯಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗೆಯೇ ನಿಮ್ಮ ದ್ವೇಷವೂ ಕೂಡ ನಿಮ್ಮ ಬರವಣಿಗೆ ಮೂಲಕ ವ್ಯಕ್ತ ಆಗ್ತಾ ಇದೆ. ದ್ವೇಷ ಮಾಡಿದವರು ಅಳೆದು ಹೋಗಿದ್ದಾರೆ. ಸಂಘ ಶತಾಬ್ದಿಯ ವರ್ಷಾಚರಣೆ ಮಾತ್ರ ಅಲ್ಲ, ಜನಪ್ರೀತಿಯನ್ನು ಗಳಿಸ್ಕೊಳ್ತಾ ಹೆಚ್ಚು ಹೆಚ್ಚು ಸ್ವಯಂ ಸೇವಕರನ್ನು ಒಳಗೊಳ್ತಾ ತನ್ನ ಗುರಿ ಏನಿದೆ ಅಂದರೆ ತಾನೇ ರಾಷ್ಟ್ರದ ಭಾಗವಾಗಬೇಕು, ರಾಷ್ಟ್ರದೊಳ ಸಂಘಟನೆ ಅಲ್ಲ, ಪ್ರತಿಯೊಬ್ಬ ಸಮಾಜದ ಒಂದು ಭಾಗ ಆಗಬೇಕು, ಸಮಾಜದಲ್ಲಿ ಒಂದು ಸಂಘಟನೆ ಅಲ್ಲ, ಸಮಾಜದ ಪ್ರತಿಯೊಬ್ಬರು ಈ ವಿಚಾರವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಡಾಕ್ಟರ್ ಜಿಯವರ ಕನಸಿತ್ತು. ಅಂದರೆ ಇದು ಎಲ್ಲರೂ ಸ್ವೀಕಾರ ಮಾಡುವಂಥ ಒಂದು ವಿಚಾರ. ಎಲ್ಲರೂ ರಾಷ್ಟ್ರಭಕ್ತಿಯನ್ನು ಒಳಗೊಳ್ಳಬೇಕು, ಮುಂದೊಂದು ದಿನ ಸಮರಸ ಆಗಿಬಿಡಬೇಕು ಸಂಘ ಅನ್ನೋದು ಅವ್ರ ವಿಚಾರ ಇತ್ತು. ಸಂಘದ ವಿಚಾರ ಬೇರೆ, ಸಮಾಜದ ವಿಚಾರ ಬೇರೆ ಇರಬಾರ್ದು ಅಂತ. ನಿಜ, ಈ ಕೆಲವರಿಗೆ ನಿಮ್ಮಂಥವರಿಗೆ ಇನ್ನೂ ಸಂಘವನ್ನು ಅರ್ಥೈಸಿ ರಾಷ್ಟ್ರಭಕ್ತಿಯ ಸಂಸ್ಕಾರ ಕೊಡೋದಕ್ಕೆ ಇನ್ನಷ್ಟು ಪರಿಶ್ರಮ ಪಡಬೇಕಾಗತ್ತೆ. ಆ ಪ್ರಯತ್ನನ ಸಂಘದ ಸ್ವಯಂ ಸೇವಕರು ಮುಂದುವರಿಸ್ತಾರೆ. ಸಂಘ ಅಂತಕ್ಕಂಥದ್ದು ಎಲ್ಲ ಅಗ್ನಿ ಪರೀಕ್ಷೆಯನ್ನು ದಾಟಿ ಬರುವ ಅಗ್ನಿ ಪರೀಕ್ಷೆಗಳನ್ನು ಕೂಡ ರಾಷ್ಟ್ರಹಿತಕ್ಕಾಗಿ ಎದುರಿಸೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸ್ವಯಂ ಸೇವಕರ ಒಂದು ಪಡೆ. ಹಾಗಾಗಿ ಈ ಎಲ್ಲವನ್ನು ಎದುರಿಸ್ತೀವಿ. ಮತ್ತು ನೀವು ಹೇಳಿದಂತೆ ಲಾಠಿ ಹಿಡಿಯೋದು ಸಂವಿಧಾನ ಬಾಹಿರ ಅಲ್ಲ. ಲಾಠಿ ನಿಮಗೆ ಯಾವಾಗ ಬಾಂಬ್ ಥರ ಕಾಣ್ತು? ನೀವು ಬಾಂಬ್ ತಯಾರಿಸಿ ದೇಶದ್ರೋಹ ಚಟುವಟಿಕೆ ಮಾಡಿರೋರ ಬಗ್ಗೆ ಒಂದಿನೂ ಬಾಯಿ ಬಿಡಲಿಲ್ಲ. ಇದರಿಂದಲೇ ನಿಮ್ಮ ಬೂಟಾಟಿಕೆ ಏನು ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಈ ನಿಮ್ಮ ದ್ವೇಷದ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಅತೀ ಹೊಟ್ಟೆ ಕಿಚ್ಚು ಅದು ಹೊಟ್ಟೆ ಹುಣ್ಣಿಗೆ ಕಾರಣ ಆಗುತ್ತೆ. ಆ ಹೊಟ್ಟೆ ಹುಣ್ಣು ಒಳ್ಳೆಯದಲ್ಲ. ನಿಮ್ಮ ಈ ಹೊಟ್ಟೆ ಕಿಚ್ಚು ನಿಮ್ಮ ಹೊಟ್ಟೆ ಹುಣ್ಣಿಗೆ ಕಾರಣವಾಗಿ ಮುಂದೊಂದು ದಿನ ನೀವು ರೋಗಿಗಳಾಗಿ ನರಳುವ ಸ್ಥಿತಿ ಬರಬಾರ್ದು. ಸರ್, RSSಗೂ ತಾಲಿಬಾನಿಗಳಿಗೂ ವ್ಯತ್ಯಾಸ ಇಲ್ಲ. RSS ತಾಲಿಬಾನ್ ಭಾರತದ RSS ಅನ್ನೋ ಅವರಿಗೆ ತಾಲಿಬಾನ್ ಮತ್ತು RSS ವ್ಯತ್ಯಾಸವೇ ಗೊತ್ತಿಲ್ಲ. ಅವರು RSS ಶಾಖೆಗೆ ಬಂದರೆ ಮಾತ್ರ RSS ಅರ್ಥ ಆಗೋದು. RSS ದೇಶಭಕ್ತಿಯ ಸಂಸ್ಕಾರ ಕೊಡುತ್ತೆ. ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅದರಿಂದ ಸಮಾಜ ದೂರ ಆಗಬೇಕು ಅಂತ ಹೇಳುತ್ತೆ. ಹಿಂದೂಗಳನ್ನು ಸಂಘಟಿಸುವ ಕೆಲಸ ಮಾಡುತ್ತೆ. ಆ ಹಿಂದೂ ಅನ್ನೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವ ವ್ಯಾಖ್ಯೆಯನ್ನೇ ಆಧಾರವಾಗಿ ಬಳಕೆ ಮಾಡಿಕೊಳ್ಳುತ್ತೆ.
ಪಂಚಪರಿವರ್ತನೆಯ ವಿಚಾರವನ್ನು ಸಮಾಜದ ಮುಂದೆ ಸಂಘದ ಸರಸಂಘಚಾಲಕರು ಇಟ್ಟರು. ಅಂದರೆ ಕೌಟುಂಬಿಕ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು, ಕುಟುಂಬಗಳು ವಿಭಜನೆ ಆಗ್ತಾ ಇದ್ದಾವೆ ಅನ್ನೋದು ಅಪರಾಧವಾ, ಸ್ವದೇಶಿ ವಿಚಾರವನ್ನು ಮುಂದಿಟ್ಟಿದೆ. ಅಂದರೆ ಸ್ವಭಾಷೆ, ಸ್ವಭೂಷ, ಸ್ವಭೋಜನ ಈ ವಿಚಾರವನ್ನು ಜನರ ಮುಂದೆ ಇಟ್ಟಿದೆ. ಇದರಲ್ಲಿ ಯಾವುದು ಇವರಿಗೆ ಅಪತ್ಯವಾಗಿ ಕಾಣ್ತಾ ಇದೆ? ಅಂದರೆ ಮಾತೃಭಾಷೆಯಲ್ಲಿ ವ್ಯವರ್ಚಿ ಅಂತ ಹೇಳೋದು ಅಪತ್ಯನ, ಸ್ವದೇಶಿಗೆ ಒತ್ತು ಕೊಡಬೇಕು ಅನ್ನೋದು ಇವರಿಗೆ ಅಪತ್ಯನ, ಹಾಗೆಯೇ ಪರಿಸರ ಸಂರಕ್ಷಣೆ, ಆ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದರಿಂದಲೂ ಕೂಡ ನಾವು ದೂರ ಆಗಬೇಕು, ಪರಿಸರ ಸಂರಕ್ಷಣೆಗೆ ಒತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದೆ. ಸಾಮಾಜಿಕ ಸದ್ಭಾವನೆ ಅಂದರೆ ಯಾವುದೇ ರೀತಿಯ ಜಾತೀಯತೆ, ಅಸ್ಪೃಶ್ಯತೆ ಇರಬಾರ್ದು. ಪ್ರತಿ ಗ್ರಾಮದಲ್ಲೂ ಕೂಡ ದೇವಾಲಯಗಳು ಸರ್ವರಿಗೂ ಮುಕ್ತ ಆಗಬೇಕು. ಸ್ಮಶಾನ, ಹಿಂದೂ ಸಮಾಜಕ್ಕೆ ಒಂದೇ ಸ್ಮಶಾನ ಇರಬೇಕು ಅಂತ ಹೇಳಿದೆ. ಬಹುಶಃ ಜಾತೀಯತೆಯನ್ನು ಒಡಲೊಳಗಿಟ್ಕೊಂಡು ಜಾತೀಯ ರಾಜಕಾರಣ ಮಾಡುವಂಥ, ಮತೀಯ ಓಲೈಕೆ ಮಾಡೋದ್ರ ಮೂಲಕ ತಾನು ಬೆಳೆ ಬೇಯಿಸ್ಕೊಳ್ಳುವಂಥ ಸ್ವಾರ್ಥಿಗಳಿಗೆ ಸಂಘ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದನ್ನು ಅವರು ವಿರೋಧ ಮಾಡ್ತಾರೆ? ಸಂಘದ ವಿರೋಧ, ಅದು ರಾಷ್ಟ್ರದ ವಿರೋಧವೇ ಆಗುತ್ತೆ. ಯಾಕೆ ಅಂದರೆ ಸಂಘ ರಾಷ್ಟ್ರೀಯ ಹಿತದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆ. ಅದನ್ನು ವಿರೋಧ ಮಾಡೋದು ಅಂದರೆ ಅವರು ರಾಷ್ಟ್ರದ್ರೋಹಿಗಳು ಮಾತ್ರ, ಅಥವಾ ಸಂಘವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವ್ರು ಮಾತ್ರ ಅದನ್ನು ವಿರೋಧ ಮಾಡ್ತಾರೆ. ಅದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಕಟ್ಟಿದ ಸಂಘಟನೆ ಅಲ್ಲ. ನಿಸ್ವಾರ್ಥ ಸ್ವಯಂ ಸೇವಕರನ್ನ, ನಿಸ್ವಾರ್ಥ ಸಮಾಜವನ್ನು ಸ್ವಯಂ ಸೇವಕರ ಮೂಲಕ ನಿರ್ಮಾಣ ಮಾಡಬೇಕು. ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ರಾಷ್ಟ್ರಹಿತಕ್ಕೆ ಶಕ್ತಿ ಕೊಡಬೇಕು ಅಂತ ಕೆಲಸ ಮಾಡ್ತಿರುವ ಸಂಘಟನೆಯನ್ನು ಈ ರೀತಿ ತಪ್ಪು ದ್ವೇಷದಿಂದ ವಿರೋಧ ಮಾಡಬೇಕು ಅಥವಾ ಪೂರ್ವಾಗ್ರಹ ಇರಬೇಕು. ನಿಮ್ಮ ತಪ್ಪು ದ್ವೇಷ ಆದರೆ ಖಂಡಿತವಾಗಿಯೂ ನಿಮ್ಮ ಜೊತೆನಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.